ಇಲ್ಲಿಗೆ ತಾವು ಇಲ್ಲಿ ಮಧುಬನಕ್ಕೆ ಬಂದಿದ್ದೀರಿ, ಶಿಬಿರಕ್ಕೆ 3 ದಿನದ ಶಿಬಿರಕ್ಕೆ ಬಂದಿದ್ದೀರಿ. ಇಲ್ಲಿ ಶಿಬಿರ ಎಲ್ಲ ಅಟೆಂಡ್ ಮಾಡಿದ್ದೀರಿ. ಹಾಗೆ ಮೌಂಟ್ ಅಬು, ಪಾಂಡವನ, ದಿಲ್ವಾಡ ಮಂದಿರ, ಪೀಸ್ ಪಾರ್ಕು, ಜ್ಞಾನ ಸರೋವರ, ಅಚಲಗಡ್ಡೆ ಎಲ್ಲ ಕಡೆ ಹೋಗಿದ್ದೀರಿ. ಮತ್ತು ಇಲ್ಲಿ ಊಟದ ಹಾಲ್ ಸೆಕ್ಷನ್ಸು, ಇಲ್ಲಿ ವಾತಾವರಣ ಎಲ್ಲ ಕೂಡ ನೋಡಿದ್ದೀರಿ, ಗಮನಿಸಿದ್ದೀರಿ. ಇಲ್ಲಿ ತಮಗೆ ಇರಬೇಕು ಅನಿಸುತ್ತಾ, ಇಲ್ಲಿಂದ ಮನೆಗೆ ಹೋಗಬೇಕು ಅನಿಸುತ್ತಾ? ಈಗ ಮುಂದಕ್ಕೆ ಏನು ಮಾಡಬೇಕು ಅಂತಿದ್ದೀರಿ? ತಮ್ಮ ಹೆಸರು, ಪರಿಚಯ ಮತ್ತು ಉದ್ಯೋಗದ ಸಮೇತ ತಮ್ಮ ಅನುಭವಧಾರೆಯನ್ನು ಹೇಳಿ. ಓಂ ಶಾಂತಿ. ನಮ್ಗೆ ಅನುಭವ ಅಂತ ಹೇಳಿದ್ರೆ, ನನ್ನ ಹೆಸರು ಗೌರಯ್ಯ ಅಂತ. ನಾನು ಕಲಾವಿದ, ಮೈಸೂರಿಂದ ಬಂದಿರೋದು. ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇದೆಲ್ಲ ಪ್ರಶಸ್ತಿ ಕಲಾವಿದರು. ಆದರೆ ಇಲ್ಲಿ ಬಂದಾದಮೇಲೆ ಇದೆಲ್ಲ ನೋಡಿದಾಗ ಇಷ್ಟು ಚೆನ್ನಾಗೈತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. ನಾನು ಯಾವಾಗ ಬರಬೇಕಾಯಿತು, ರುದ್ರೇಶ್ ಅಣ್ಣ ಅವರು ಹೇಳ್ತಾರೆ ಬನ್ನಿ ಬನ್ನಿ ಅಂತ. ಬಂದಾದಮೇಲೆ ನೋಡಿದ್ರೆ ನಿಜವಾಗ್ಲೂ ಭಾಳ ಸಂತೋಷ ಆಯಿತು. ಇನ್ನೂ ನೀವು 6 ದಿವಸ ಅಂತೇಳಿ ಇನ್ನೊಂದು ವಾರ ಆದಿದೆ ಚೆನ್ನಾಗಿರ್ತೈತೆ ಅಂತ ಹೇಳಿದ್ರು. ಅವರು ವಚನ ಮಾಡಿದ್ದು ಪ್ರವಚನಗಳಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರು. ಆ ವಚನದಲ್ಲಿ ಎಷ್ಟೋ ನಾವು ಗೊತ್ತೇ ಇರಲಿಲ್ಲ ಅಂಥ ವಿಷಯಗಳೆಲ್ಲ ತಿಳಿದು, ಆರೋಗ್ಯದ ಬಗ್ಗೆಯಲ್ಲಿ, ಜನಗಳ ಮಾತಿನ ಬಗ್ಗೆಯಲ್ಲಿ ಇವೆಲ್ಲ ನಮಗೆ ತಿಳಿಸ್ಕೊಟ್ಟಿರೋದು ಅವ್ರು. ಏನಂತ ಹೇಳಿದ್ರೆ, ನಾವು ಈ ಥರ ನಡಿಬೇಕು, ನಡೆದ್ರೇ ನಾವು ಮುಂದಕ್ಕೆ ಒಳ್ಳೆಯದಾಗ್ತದೆ, ನಮಗೂ ಒಳ್ಳೆಯದಾಗ್ತದೆ, ಜನಕ್ಕೂ ಒಳ್ಳೆಯದಾಗ್ತದೆ, ಎಲ್ರಿಗೂ. ಆ ಶಾಂತ ರೂಪ ಅನ್ನೋದು ನಿಜವಾಗ್ಲೂ ಓಂ ಶಾಂತಿ ಅಂತೇಳಿ ಶಾಂತ ರೂಪನೇ ಇದೆ ಇಲ್ಲಿ. ಆ ರೂಪ ಎಷ್ಟು ನೋಡಿದ್ರೂ ಕಮ್ಮಿನೇ. ಈ ಅಣ್ಣಂದಿರು, ಅಕ್ಕಂದಿರು ಇವರ ಜೊತೆಲಿ ಬಂದಿದ್ದು ಅಂತ ಹೇಳಿದ್ರೆ ನಿಜವಾಗ್ಲೂ ನಮ್ಮ ಮನೆ ಒಂದು ದೊಡ್ಡ ಕುಟುಂಬದಲ್ಲೇ ಬಂದು ಅಂತ ನನಗೆ ತುಂಬ ಇಷ್ಟ ಆಯ್ತು. ಇದು ತಮ್ಮದೇ ಕುಟುಂಬ, ನಮ್ಮದೇ ಕುಟುಂಬ, ಆದರೆ ತಮಗೆ ಗೊತ್ತಿಲ್ಲ. ಇದು ನಿಮ್ಮದೇ ತಂದೆ ಮನೆ. ಸತ್ಯವಾದ ಮಾತದು. ಓಕೆ. ಅದರಿಂದ ತುಂಬ ಸಂತೋಷ ಆಗಿದೆ ನಮಗೆ. ನಿಮ್ಮಿಂದ ಒಂದು ಅವಕಾಶ ಸಿಗ್ತದೆ, ರುದ್ರೇಶ್ ಅಣ್ಣ ಅವರಿಂದ ನಮ್ಗೆ ಒಳ್ಳೆ. ಈಗ ತಾವೇನು ಮಾಡಬೇಕು ಅಂತಿದ್ದೀರಿ ನೆಕ್ಸ್ಟ್ ಮೈಸೂರಿಗೆ ಹೋದ ನಂತರ? ಮೈಸೂರಿಗೆ ಹೋಗ್ಬೇಕಂತಾನೆ ಒಂದು ನೀವೊಂದು ಏನೋ ಇದು ಮಾಡ್ತೀನಿ, ನಮ್ಮ ಮನೆ ಮುಂದೆ ಹತ್ರನೇ ಇದೆ ಅದು. ಅಲ್ಲಿ ಹೋಗಿ ಒಂದು ಸ್ವಲ್ಪ ವಚನ ಕೇಳಿ ಮುಂದಕ್ಕೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಆಗಲಿ ಅಣ್ಣವ್ರೆ, ಧನ್ಯವಾದಗಳು. ಅಕ್ಕವರೇ, ತಮ್ಮ ಪರಿಚಯ ಎಲ್ಲ ಹೇಳಿ. ತಮ್ಮ ಪರಿಚಯ ಹೇಳಿ.